ಇಲ್ಲಿಗೆ ನಮ್ಮ ಬೊಂಡ ಶರ್ಬತ್ ರೆಡಿ ಆಗಿದೆ ಫ್ರೆಂಡ್ಸ್. ಈ ಸೆಕೆಗಾಲಕ್ಕೆ ಉಂಟಲ್ಲ, ಒಂದು ಬೊಂಡ ಶರ್ಬತ್ ನೀವು ಮಾಡಿ ಕುಡಿಲೇಬೇಕು, ತುಂಬಾ ಚೆನ್ನಾಗಿರ್ತದೆ. ನೋಡಿ ಈ ಥರ ಇರ್ತದೆ, ಹೀಗೆ ಕಾಣುವಾಗ ಯಾವ ರೀತಿ ಕಲರ್ಫುಲ್ ಆಗಿ ಕಾಣ್ತದೆ ಅಷ್ಟೇ ಟೇಸ್ಟ್ ಆಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲಿಗೆ ಉಂಟಲ್ಲ, ನಾವು ಸ್ಪೆಷಲ್ ಆದ ಬೊಂಡ ಶರ್ಬತ್ತಿಗೆ ಕಾಮಕಸ್ತೂರಿಯನ್ನು ತಗೊಂಡಿದ್ದೇನೆ. ತಂಪು ಬೀಜ ಅಂತ ಕೂಡ ಹೇಳ್ತೇವೆ. ನೋಡಿ ತಂಪು ಬೀಜ ಈ ಥರ ಇರ್ತದೆ, ಯಾರಿಗಾದರೂ ಗೊತ್ತಿಲ್ಲದವರಿಗೆ. ನೋಡಿ 1 ಸ್ಪೂನ್ ಅಷ್ಟಿದೆ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ. ಸ್ವಲ್ಪ ಅಂದರೆ 2 ರಿಂದ 3 ಸ್ಪೂನ್ ಅಷ್ಟು ನೀರು. ಒಂದು 5 ನಿಮಿಷಗಳ ಕಾಲ ನೀರಲ್ಲಿ ಚೆನ್ನಾಗಿ ಇದು ನೆನೆಯಲಿ. ಇದನ್ನು ಹಾಗೆ ಬಿಡುವ. ಇನ್ನು ನೋಡಿ, ನಾನಿಲ್ಲಿ 1 ಇಂಚ್ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಜಜ್ಜಿಡುವ. ಶುಂಠಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ ನಮಗೆ. ಇಷ್ಟು ಫುಲ್ ಹಾಕಬೇಕಂತಿಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿದರೆ ಸಾಕು. ನಾನಿಲ್ಲಿ ಶರ್ಬತ್ ಮಾಡುವಂಥದ್ದು ಒಂದು 2 ರಿಂದ 3 ಲೋಟ ಆಗುವಷ್ಟು ಶರ್ಬತ್ತನ್ನು ರೆಡಿ ಮಾಡಿಕೊಳ್ತೇನೆ. ನೋಡಿ ಶುಂಠಿನ ಜಜ್ಜಿಕೊಂಡಾಯಿತು, ಒಂದು ತಟ್ಟೆಗೆ ಹಾಕ್ಕೊಳ್ತೇನೆ. ಈ ಥರ ಜಜ್ಜಿಕೊಳ್ಳೋದ್ರಿಂದ ಇದರ ಸತ್ವ ಎಲ್ಲ ಉಂಟಲ್ಲ ನಮ್ಮ ಬೊಂಡ ನೀರಿಗೆ ಬಿಡ್ತದೆ. ಹಾಗೆ ನೋಡಿ ಇಲ್ಲಿ ಪುದೀನವನ್ನು ತಗೊಂಡಿದ್ದೇನೆ. ಒಂದು 8 ರಿಂದ 10 ಪುದೀನ ಇದೆ, ಚೆನ್ನಾಗಿ ತೊಳೆದುಂಟಲ್ಲ ಬಿಡಿಸಿಟ್ಟಿದ್ದೇನೆ. ಇದನಿಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಈ ಶುಂಠಿ ಮತ್ತು ಪುದೀನ ಖಾಲಿ ಫ್ಲೇವರಿಗೆ ಮಾತ್ರ ನಾವು ಹಾಕುವಂಥದ್ದು, ಒಳ್ಳೆ ಫ್ಲೇವರ್ ಕೊಡ್ತದೆ ಇದು. ತಂಪು ಬೀಜ ನೋಡಿ ಅಂತೆ ಹೇಗೆ ಚೆನ್ನಾಗಿ ನಂದಿದೆ, ಈ ಥರ ಕಣ್ಣಾಗಿ ಉಬ್ಬಿ ಬರ್ತದೆ ಇದು. ನಮ್ಮ ಬೊಂಡ ಶರ್ಬತ್ತಿಗೆ ಉಂಟಲ್ಲ, ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೇನೆ, ಅದನ್ನೀಗ ಕಟ್ ಮಾಡಿಕೊಳ್ಳುವ. ನಿಂಬೆಹಣ್ಣು ಹಾಕಿದ್ರೆ ಉಂಟಲ್ಲ ಚೆನ್ನಾಗಿರ್ತದೆ, ಅಂದರೆ ಹುಳಿ ಹುಳಿಯಾಗಿ ಚೆನ್ನಾಗಿರ್ತದೆ ಟೇಸ್ಟ್. ನಾನುಂಟಲ್ಲ ಒಂದು ಮೀಡಿಯಮ್ ಸೈಜ್ನ ಎಳನೀರನ್ನು ತಗೊಂಡಿದ್ದೇನೆ. ನೋಡಿ ಭಯಂಕರ ಕಾಸ್ಟ್ಲಿ ಇವಾಗ, ಈಗ ಸೆಕೆ ಅಲ್ಲ, ತುಂಬ ಇದನ್ನು ಪ್ರಿಫರ್ ಮಾಡ್ತಾರೆ. ಇದನ್ನೀಗ ತೆಗೆದುಕೊಳ್ಳುವ. ಈ ಬೇಸಿಗೆ ಕಾಲಕ್ಕೆ ಉಂಟಲ್ಲ, ಎಷ್ಟು ಬೊಂಡ ಇಟ್ಟರು ಕೂಡ ಅಂಗಡಿಯವರಿಗೆ ಖಾಲಿ ಆಗ್ತದೆ, ಅಷ್ಟು ಇದನ್ನು ಎಲ್ಲರೂ ಕೇಳ್ತಾರೆ. ನಾವು ಸಂಜೆ ಹೊತ್ತಿಗೆ ಹೋದ್ರೆ ಉಂಟಲ್ಲ ಎಲ್ಲ ಬೊಂಡ ಖಾಲಿಯಾಗಿರ್ತದೆ, ಬೆಳಗ್ಗೆನೇ ಹೋಗ್ಬೇಕು ನಮಗೆ ಬೇಕಾದರೆ. ನೋಡಿ ಒಂದು ಎಳನೀರಲ್ಲಿ ಎಷ್ಟು ನೀರಿದೆ, 1-1.5 ಲೋಟದಷ್ಟು ನೀರಿದೆ ಇದರಲ್ಲಿ. ಇದರ ಒಳಗಡೆ ಗಂಜಿ ಉಂಟಲ್ಲ, ಅದನ್ನು ಕೂಡ ತೆಗಿಲಿಕ್ಕೆ ಉಂಟು, ಅದನ್ನೀಗ ತೆಗೆಯುವ. ನೋಡಿ ಈ ಥರ ನೀರು ಬಾವಿ ಇರ್ತದೆ, ಈ ನೀರು ಗಂಜಿಯನ್ನು ನಾವು ತೆಗೆದುಕೊಳ್ಬೇಕು. ನೋಡಿ ಈ ನೀರು ಬಾವಿ ಅಂತ ತುಂಬಾ ಚೆನ್ನಾಗಿರ್ತದೆ. ನಮ್ಮ ಬೊಂಡ ಶರ್ಬತ್ತಿಗೆ ಹಾಕಿದ್ರಂತೂ ಒಳ್ಳೆ ಟೇಸ್ಟ್ ಕೊಡ್ತದೆ ಅದು. ಎಷ್ಟು ಸಿಗ್ತದೋ ಅಷ್ಟು ಹಾಕೊಂಡ್ರೆ ಆಯಿತು. ಕೆಲವು ಈ ಎಳನೀರಲ್ಲಿ ತುಂಬ ಇರ್ತದೆ, ಕೆಲವು ಎಳನೀರಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಇನ್ನುಂಟಲ್ಲಿ ನಾವು ಬೊಂಡ ಶರ್ಬತ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. 1 ಗ್ಲಾಸ್ ತಗೊಂಡಿದ್ದೇನೆ. 1 ಗ್ಲಾಸಿಗೆ 1 ಚಮಚದಷ್ಟು ಸಕ್ಕರೆಯನ್ನು ಹಾಕೊಳ್ತೇನೆ. ತುಂಬ ಸಕ್ಕರೆ ಬೇಕಾಗಿಲ್ಲ, ಯಾಕಂತ ಹೇಳಿದರೆ ಬೊಂಡನೇ ಸ್ವೀಟ್ ಆಗಿರ್ತದೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೇನೆ. ಇವಾಗ ಅರ್ಧ ನಿಂಬೆ ಹಣ್ಣನ್ನು ಹಿಂಡಿಕೊಳ್ಳುವ. ನೋಡಿ ಇಲ್ಲಿ ಉಂಟಲ್ಲ, ಅರ್ಧದಿಂದ 3/4 ಚಮಚದಷ್ಟು ನಿಂಬೆ ರಸ ಸಿಕ್ಕಿದೆ. ಇನ್ನಿದಕ್ಕೆ ಉಂಟಲ್ಲ, ಒಂದು ಜಜ್ಜಿದ ಶುಂಠಿಯನ್ನು ಕೂಡ ಹಾಕ್ಕೊಳ್ಳುವ. ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಚಮಚದಷ್ಟು ತಂಪು ಬೀಜ ಹಾಕ್ಕೊಳ್ಳುವ. ಇನ್ನು ನಾವು ಇದಕ್ಕೆ ಬೊಂಡದ ನೀರೆಲ್ಲ ಹಾಕಿ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಎಳನೀರಿನ ಗಂಜಿಯನ್ನು ಇವಾಗ ಹಾಕ್ಕೊಳ್ಳುವ. ನಮಗೊಂದು 2 ಚಮಚದಷ್ಟು ಎಳನೀರಿನ ಗಂಜಿ ಸಿಕ್ಕಿದೆ, ಅದನ್ನು ಇವಾಗ ಹಾಕ್ಕೊಂಡ್ರೆ ಆಯಿತು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ನಿಂಬೆಹಣ್ಣಿನ ಹುಳಿ ಹಾಗೆಯೇ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ನಾವು ಗಂಜಿ ಹಾಕೋದ್ರಿಂದ ಈ ಥರ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನೋಡಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ, ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದೆ. ನಾವೀಗ ಫೈನಲ್ ಆಗಿ ಇದಕ್ಕೆ ಪುದೀನವನ್ನು ಹಾಕ್ಕೊಂಡು ಚೆನ್ನಾಗಿ ಡೆಕೋರೇಷನ್ ಮಾಡುವ. ಫುಲ್ ಕಲರ್ಫುಲ್ಲಾಗಿ ಕಾಣ್ತದೆ ಪುದೀನ ಹಾಕೋದ್ರಿಂದ, ಹಾಗೆಯೇ ಒಳ್ಳೆ ಫ್ಲೇವರ್ ಕೂಡ ಕೊಡ್ತದೆ. ನೋಡಿ ಇಲ್ಲಿಗೆ ನಮ್ಮ ಬೊಂಡ ಶರ್ಬತ್ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬೊಂಡ ಶರ್ಬತ್ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರ್ತದೆ, ತುಂಬ ಸಿಂಪಲ್ ಆಗಿ ರೆಡಿ ಮಾಡಿಕೊಳ್ಬೋದು. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.